ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ರಘು ಅವರು ಅಫಿಷಿಯಲ್ ಆಗಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ, ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ. ಅಂಡ್ ಕಳಪೆ ಅಂಡ್ ಉತ್ತಮ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ನಾಳೆಯ ಒಂದು ಕಿಚ್ಚನ ಪಂಚಾಯತಿನಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬಹುದು ಅಥವಾ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆಗಳನ್ನ ಹಂಚ್ಕೊಂತೀನಿ. ಅಂಡ್ ನಿಮ್ಮ ಪ್ರಕಾರ ಯಾವ ವಿಷಯಗಳ ಬಗ್ಗೆ ಕಿಚ್ಚನ ಪಂಚಾಯತಿನಲ್ಲಿ ಚರ್ಚೆ ಆಗಬೇಕು ಅಂಡ್ ಯಾರ್ಯಾರಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನನ್ನ ಪ್ರಕಾರ ಏನು ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರ್ಕೊಂಡಿದ್ದೀನಿ. ಒಂದು 5 ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಥವಾ ಆಗಬೇಕು ಅನ್ನೋಂಥ ನನ್ನ ಒಂದು ಅನಿಸಿಕೆ. ಬಿಕಾಸ್ ಇದು ತುಂಬಾ ಹೈಲೈಟ್ ಆಗಿರುವಂಥ ಪಾಯಿಂಟ್ಸ್ಗಳು. ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂಡ್ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಓಕೆ, ಇದನ್ನ ಬಿಟ್ಟು ಕೂಡ ಕೆಲವೊಂದು ಪಾಯಿಂಟ್ಸ್ಗಳಿದಾವೆ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗಬಹುದು ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಇದಕ್ಕಿಂತ ಮುಂಚೆ ನಿನ್ನೆ ನಡೆದಂಥ ಒಂದು ಟಿಕ್ ಟ್ಯಾಕ್ ಟಾಯ್ ಚಕ್ರವ್ಯೂಹ ಟಾಸ್ಕ್ ಅಲ್ಲಿ ಇಲ್ಲಿ ಗಿಲ್ಲಿ ತಂಡ ಏನಾದ್ರು ಮೋಸ ಮಾಡ್ತಾ ಅಂತ ಕೆಲವರಿಗೆ ಸುಮಾರು ಜನಕ್ಕೆ ಪ್ರಶ್ನೆ ಇದೆ. ಬಿಕಾಸ್ ಅಲ್ಲಿ ಫಸ್ಟ್ ಹಂತ ಇತ್ತು. ಟೈರ್ ತಗೊಂಡ್ ಬಂದು ಅಲ್ಲಿ ಇಡೋವಂಥದ್ದು ಧನುಷ್ ಅಂಡ್ ಯಾರು ನಮ್ಮ ಇನ್ನೊಬ್ಬರು ರಘು ಅವ್ರು ತಗೊಂಡ್ ಇಡ್ತಾರೆ ಎಲ್ಲ ಓಕೆ. ಬಟ್ ಇಲ್ಲಿ ಆ ಚಕ್ರವ್ಯೂಹದಲ್ಲಿ ಅಲ್ಲಿ ಟೈರ್ನ ಜೋಡಿಸ್ಬೇಕು ಅಂತಂದಾಗ ಅಲ್ಲಿ ಬಿಗ್ ಬಾಸ್ ಹೇಳುವಂಥದ್ದು ಟಿಕ್ ಟಾಕ್ ಟಾಯ್ ಮಾದರಿನಲ್ಲಿ ಜೋಡಿಸ್ಬೇಕು ಅಂತ ಹೇಳ್ತಾರೆ. ಅದೇನಾಗುತ್ತೆ, ಕೆಲವರು ವಾದ ಏನು ಅಂತಂದ್ರೆ ಫೈನಲ್ ಆಗಿ ಅಲ್ಲಿ ಏನು ಸ್ಪಂದನ ಜೋಡಿಸ್ತಾರೆ, ಒಂದು ಮೇಲೆ ಇರುತ್ತೆ ಅಂದ್ರೆ ನಾವು ಎದುರುಗಡೆ ನಿಂತ್ಕೊಂಡು ನೋಡಿದಾಗ ಆ ಕಡೆಯಿಂದ ಫಸ್ಟ್ ಅಲ್ಲಿ ಎಲ್ಲೋ ಒಂದು ಟಾಪ್ ಅಲ್ಲಿ ಇರುತ್ತೆ ಫಸ್ಟ್ ರೋದಲ್ಲಿ. ಬಲಗಡೆಯಿಂದ ತಗೊಂಡಾಗ ಫಸ್ಟ್ ರೋ ನಲ್ಲಿ ಮೇಲ್ಗಡೆ ಒಂದು ಎಲ್ಲೋ ಇರುತ್ತೆ, ಕೆಳಗಡೆ ಒಂದು ಎಲ್ಲೋ ಇರುತ್ತೆ. ಮಿಡ್ಲಲ್ಲಿ ಖಾಲಿ ಇರುತ್ತೆ. ಅವಾಗ ಸ್ಪಂದನ ಏನ್ ಮಾಡ್ತಾರೆ, ಒಂದು ಟೈರ್ನ ತಂದು ಮಿಡ್ಲಲ್ಲಿ ಇಡ್ತಾರೆ, ಅಲ್ಲಿಗೆ ಗೇಮ್ ವಿನ್ ಆಗುತ್ತೆ. ಕೆಲವ್ರು ಹೇಳೋದೇನಂತಂದ್ರೆ ಫಸ್ಟ್ ರೋಗೆ ಏನ್ ತಂದು ಇಟ್ಟಿದ್ದಾರೆ ಅದನ್ನ ತಂದಿಟ್ಟಿರುವಂತದ್ದು ಮೂರನೇ ರೋದಿಂದ ಫಸ್ಟ್ ಒಂದು ಬಾಕ್ಸ್ ಇಂದ ಆ ರೀತಿನಲ್ಲಿ ತರೋ ಹಾಗಿಲ್ಲ ಅಂತ ಕೆಲವ್ರ ವಾದ ಇದೆ. ಬಟ್ ನನಗೆ ಅದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಬಿಕಾಸ್ ನನಗೆ ಅಷ್ಟು ಐಡಿಯಾ ಇಲ್ಲ ಟಿಕ್ ಟಾಕ್ ಟಾಯ್ ಒಂದು ಯಾವ ರೀತಿನಲ್ಲಿ ಆ ರೂಲ್ಸ್ಗಳಿದೆ ಅಂತ. ಬಟ್ ಬಿಗ್ ಬಾಸ್ ಅವರು ಅಥವಾ ಆ ರೂಲ್ ಬುಕ್ ಅಲ್ಲಿ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ಇಲ್ಲಿಂದ ತರಬೇಕು ಅಲ್ಲಿಂದ ತರಬೇಕು ಹಾಗೆ ಹೇಗೆ ಅಂತ. ಬಿಕಾಸ್ ಅಲ್ಲಿ ಹೇಳಿರುವಂತ ಜಸ್ಟ್ ಏನು ರೂಲ್ಸ್ ಬುಕ್ ಓದೋ ಟೈಮಲ್ಲಿ ಕಾವ್ಯ ಅವರು ಟಿಕ್ ಟಾಕ್ ಟಾಯ್ ಮಾದರಿನಲ್ಲಿ ಟೈರ್ನ ಜೋಡಿಸ್ಬೇಕು ಅಂತ. ಅದು ಒಂದು ಹಾರಿಜಾಂಟಲ್ ಆದ್ರಾಗಿರ್ಬೋದು, ವರ್ಟಿಕಲ್ ಆದ್ರಾಗಿರ್ಬೋದು ಅಥವಾ ಹಿಂಗ್ ಕ್ರಾಸ್ ಆಗೋದ್ರಾಗಿರ್ಬೋದು, 3 ಟೈರ್ಗಳು ಕೂಡ ಅಲ್ಲಿ ಮ್ಯಾಚ್ ಆಗಬೇಕು ಅಂತ ಅದೇ ರೀತಿಯಲ್ಲಿ ಜೋಡಿಸಿರುವಂತದ್ದು. ಬಟ್ ಆ ರೂಲ್ಸ್ ಗಳೇನಿದಾವಲ್ಲ ಅಲ್ಲಿಂದ 3ನೇ ಒಂದು ರಾದಿಂದ ಒಂದನೇ ರಾಗ್ ತಗೊಂಡ್ಬರ್ಬಾರ್ದು ಅಥವಾ ಇನ್ನೊಂದು ಕೆಳಗಡೆ ರಾ ಇಂದ ಮೇಲೆ ರಾಗೆ ಡೈರೆಕ್ಟ್ ಆಗಿ ಜಂಪ್ ಮಾಡಿ ತಗೊಂಡು ಹೋಗ್ಬಾರ್ದು ಅನ್ನೋಂಥದ್ದು ಎಲ್ಲೂ ಕೂಡ ನಮಗೆ ತಿಳಿಸಿಲ್ಲ. ಅಲ್ಲಿ ರೂಲ್ ಬುಕ್ ಅಲ್ಲಿ ಏನ್ ಇದೆಯೋ ಬಿಟ್ಟಿದೆಯೋ ಅದು ಸೆಕೆಂಡ್ರಿ. ಬಿಕಾಸ್ ಅದು ಇನ್ನು ಅಂದ್ರೆ ಟೀಮ್ ಅವರು ಕ್ಯಾಪ್ಟನ್ ಆಗಿರ್ಬೋದು ಅಥವಾ ಆ ಟೀಮ್ ಅವರು ಓದ್ಕೊಬೇಕಾಗತ್ತೆ. ಅವ್ರಿಗೆ ಮೇ ಬಿ ಅದು ಕ್ಲಾರಿಟಿ ಚೆನ್ನಾಗಿರುತ್ತೆ. ಬಿಕಾಸ್ ನಮಗೆ ಅದು ಕಾಣಿಸಲ್ಲ. ಇನ್ ಕೇಸ್ ಉಸ್ತುವಾರಿ ಏನಾದ್ರು ಅದರಲ್ಲಿ ತಪ್ಪಾಗಿದ್ರೆ ಖಂಡಿತವಾಗ್ಲೂ ಉಸ್ತುವಾರಿನ ಕೇಳ್ತಾರೆ ಸುದೀಪ್ ಸರ್. ಯಾಕಂದ್ರೆ ಇದ್ರಲ್ಲಿ ಮಾಳುಗೆ ಅಷ್ಟೆಲ್ಲ ಕೆಲವೊಂದು ವಿಚಾರಗಳನ್ನೇ ಅರ್ಥ ಆಗಲ್ಲ ಅಂದ್ಮೇಲೆ ಅಷ್ಟೆಲ್ಲ ತುಂಬಾ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುವಂತ ವಿಷಯಗಳು ಅರ್ಥ ಆಗಲ್ಲ. ಮೇ ಬಿ ಅವ್ನ ಕಡೆಯಿಂದ ಕೂಡ ತಪ್ಪಾಗಿರ್ಬೋದು. ಬಟ್ ನನಗೆ ಮೇಲ್ನೋಟ ಕನಿಸ್ತಿರುವಂತದ್ದು ಏನು ಅಂತಂದ್ರೆ ನನ್ನ ಪ್ರಕಾರ ಗಿಲ್ಲಿ ತಂಡ ಅದೇನು ಸ್ಪಂದನ ಏನು ಕಾವ್ಯ ಮಾಡಿದ್ದಾರೆ ನನ್ನ ಪ್ರಕಾರ ಕರೆಕ್ಟ್ ಆಗಿದೆ ಅಂತ ನನಗನ್ಸುತ್ತೆ. ಬಿಕಾಸ್ ನಾನು ಕೂಡ ಗೂಗಲ್ ಅಲ್ಲಿ ಚೆಕ್ ಮಾಡಿದೆ. ಅದೊಂದು ಯಾವ್ದೋ ಗೇಮ್ ಬರುತ್ತೆ ಟಿಕ್ ಟಾಕ್ ಟಾಯ್ ಅಂತ. ಅದರಲ್ಲಿ ಯಾವ ಬಾಕ್ಸ್ ಇಂದ ಎಲ್ಲಿ ಹೋದ್ರು ಕೂಡ ಅದೇನು ಅದು ಆಗಲ್ಲ. ಬಟ್ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ಬೋದು. ಬಿಕಾಸ್ ಇಲ್ಲಿ ಟೈರ್ನ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಬಟ್ ಅಲ್ಲಿ ಗೂಗಲ್ ಅಲ್ಲಿ ತೋರಿಸುವಂತ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ ಟಿಕ್ ಟಾಕ್ ಗೇಮ್ ಆಡ್ಬೋದು. ಬಟ್ ನೋಡೋಣ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಬಟ್ ನನ್ನ ಕೇಳಕ್ ಹೋದ್ರೆ ನನ್ನ ಪ್ರಕಾರ ಅವ್ರು ಆಡಿರುವಂತದ್ದು ಸರಿ ಇದೆ ಅಂತ ನನಗನ್ಸ್ತಾ ಇದೆ. ಓಕೆ, ಇದನ್ನ ಬಿಟ್ಟು ಮೇ ಬಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ಬೋದು ಇನ್ ಕೇಸ್ ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ. ಬಟ್ ಕೊನೆಯಲ್ಲಿ ಬಿಗ್ ಬಾಸ್ ಅವ್ರು ಏನ್ ತಗೊಂತಾರೆ ಅಂತಂದ್ರೆ ಉಸ್ತುವಾರಿ ಏನ್ ಹೇಳ್ತಾರೆ ಅದನ್ನೇ ಡಿಸಿಷನ್ ಅವರು ಹೇಳುವಂಥದ್ದು. ಅದು ತಪ್ಪಾದ್ರೂ ಆಗಿರ್ಬೋದು, ಸರಿ ಆದ್ರೂ ಆಗಿರ್ಬೋದು, ಅದನ್ನ ವೀಕೆಂಡ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ಓಕೆ, ಇದು ಬಿಟ್ಟು ಇನ್ನೂ ಬೇರೆ ವಿಷಯಗಳು ಅಂತಂದ್ರೆ ಒಂದು ಮಾಳು ಕ್ಯಾಪ್ಟನ್ಸಿ ಬಗ್ಗೆ ಫಸ್ಟ್ ಪಂಚಾಯತಿನಲ್ಲಿ ಬರುವಂತ ವಿಷಯ ಅಂತಂದ್ರೆ ಅದು ಫಸ್ಟ್ ಅಂದ್ರೆ ಅದೇ ಟಾಪ್ ಆರ್ಡರ್ ಬರುತ್ತೆ ಅಂತಲ್ಲ ಬಗ್ಗೆ. ಬಟ್ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ನನ್ನ ಒಂದು ಲಿಸ್ಟ್ ಅಲ್ಲಿ ಇರುವಂತದ್ದು ಇದು. ಬಿಕಾಸ್ ಫಸ್ಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಲ್ವಾ. ಮಾಳು ಕ್ಯಾಪ್ಟನ್ಸಿ ಬಗ್ಗೆ ಜೊತೆಗೆ ಅವರು ಕೊಟ್ಟಿರುವಂತ ನಾಮಿನೇಷನ್ ಮಾಡೋ ಟೈಮಲ್ಲಿ ಏನು ಚೇರ್ ಮೇಲೆ ಕೂರಿಸಿ ಕಸ ಅದು ಇದು ಹಾಕಿದ್ರಲ್ಲ ಅಲ್ಲಿ ಏನ್ ರೀಸನ್ಗಳನ್ನ ಕೊಟ್ಟರು ಮಾಳು ಅವರು ಅದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗೇ ಆಗುತ್ತೆ. ಬಿಕಾಸ್ ಅಲ್ಲಿ ಕೊಟ್ಟಿರುವಂತ 90% ರೀಸನ್ಗಳು ಸೂಟ್ ಆಗ್ಲಿಲ್ಲ. ಅವ್ರು ನಾಮಿನೇಟ್ ಯಾರನ್ನ ಬೇಕಾದ್ರೂ ಮಾಡ್ಬೋದು. ಬಟ್ ಕೊಡುವಂತ ರೀಸನ್ಗಳು ಅಲ್ಲಿ ಏನ್ ಗುಣಲಕ್ಷಣಗಳಿತ್ತಲ್ಲ ಆ ವಸ್ತುಗಳಿಗೆ, ಕಸ ಆದ್ರೂ ಆಗಿರ್ಬೋದು, ಅಲ್ಲಿ ಅನ್ನೋದು ಮಸಿ ನೀರಾದ್ರೂ ಆಗಿರ್ಬೋದು, ಚಿನಿಮಿಣಿ ಆದ್ರೂ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಪ್ರಾಪರ್ ರೀಸನ್ಗಳು ಕೊಡಬೇಕಾಗತ್ತೆ. ಆ ರೀಸನ್ ಕೊಡೋದ್ರಲ್ಲಿ ಮಾಳು ಎಲ್ಲೋ ಎಡವಿದ್ದಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರಿಗೆ ಅಷ್ಟು ತಲೆ ಇಲ್ಲದೆ ಇರ್ಬೋದು ಅಥವಾ ಅಷ್ಟು ಯೋಚನೆ ಮಾಡುವಂತ ಶಕ್ತಿ ಇಲ್ಲದೆ ಇರ್ಬೋದು. ಬಟ್ ತಪ್ಪಂತೂ ಆಗಿದೆ. ಅದ್ರ ಬಗ್ಗೆ ಕೇಳ್ತಾರೆ ಮಾಳುಗೆ ಏನಾಯ್ತು ಯಾಕೆ ಏನು ಅನ್ನೋದನ್ನ. ಅದು ಜನಗಳಿಗೆ ತಿಳಿಸುವಂತ ಒಂದು ಪ್ರಯತ್ನ ಖಂಡಿತವಾಗ್ಲೂ ಪಂಚಾಯತ್ನಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಇದಾದ್ಮೇಲೆ ಮುಖ್ಯವಾದಂತ ಅಂತಂದ್ರೆ ಇದ್ರ ಬಗ್ಗೆ ಅಂತೂ ಚರ್ಚೆ ಆಗೇ ಆಗುತ್ತೆ, ಆಗ್ಲೇಬೇಕು. ಅಂಡ್ ಇದನ್ನ ಬಿಡಲ್ಲ ಬಿಗ್ ಬಾಸ್ ಅವರು. ಯಾಕಂತಂದ್ರೆ ಜಾನ್ವಿ ಅವರು ಡೈರೆಕ್ಟ್ ಆಗಿ ಚಾನಲ್ ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಸೂರಜ್ ಅಂಡ್ ಜಾನ್ವಿ ಜೊತೆಗೆ ಯಾರು ಇನ್ನೊಬ್ರು ರಾಶಿಕಾ ಕೂಡ ಇದ್ರು. ಒಂದು ನಿಮ್ಮಿಬ್ರದ್ದು ಲವ್ ಸ್ಟೋರಿ ಇದೆ. ಅದಕ್ಕೋಸ್ಕರ ನಿಮ್ಮನ್ನ ಮೇಲೆ ಎತ್ತಾರೆ. ಆಮೇಲೆ ಸ್ಪಂದನ ಅಂತ ಬಂದಾಗ ಅವಳು ಚಾನಲ್ ಅಲ್ಲಿ ಸೀರಿಯಲ್ ಇರೋದ್ರಿಂದ ಅವಳು ಕೂಡ ಮೇಲೆ ಎತ್ತಾರೆ. ಬಿಕಾಸ್ ಅವಳು ಏನು ಮಾಡ್ತಾನೆ ಇಲ್ಲ, ಬಟ್ ಅವ್ಳು ಹೆಂಗ್ ಸೇವ್ ಆಗ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಡಿಸ್ಕಷನ್ ಮಾಡಿದ್ರು ಮೊನ್ನೆ ಎಪಿಸೋಡ್ ಅಂತ ಅನ್ಸುತ್ತೆ. ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ಅದೇ ಆಗಿರುವಂತದ್ದು.
ಅಗೇನ್ ಕಾವ್ಯ ಜೊತೆ ಕೂಡ ಡಿಸ್ಕಷನ್ ಮಾಡೋ ಟೈಮಲ್ಲಿ ಅದನ್ನೇ ಎತ್ತಿದ್ದಾರೆ. ಬಟ್ ನಿನ್ನೆ ಸ್ವಲ್ಪ ಮಾತು ತಿರುಗಿಸಿದ್ರು ಅವರು. ನಾನು ಕೂಡ ಚಾನಲ್ ಅವಳೆ, ಸೊ ಚಾನಲ್ ಅಂತ ಅಂದಮೇಲೆ ಸ್ವಲ್ಪ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ, ಬಿಕಾಸ್ ಫ್ಯಾನ್ಸ್ ಇರ್ತಾರೆ, ಹಾಗಿರ್ತಾರೆ ಹೀಗಿರ್ತಾರೆ ಅಂತ ಹೇಳಿದ್ರು. ಬಟ್ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಚಾನಲ್ ಅವರು, ಸೊ ಸ್ಪಂದನಾಗೆ ಸೊ ಫೇವರ್ ಮಾಡ್ತಿದ್ದಾರೆ ಅಂತಾನೆ ಹೇಳಿರುವಂಥದ್ದು, ಅದಕ್ಕೋಸ್ಕರ ಮೇಲೆ ಎತ್ತಿದ್ದಾರೆ ಅಂತ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗೇ ಆಗುತ್ತೆ. ಪ್ರತಿ ಟೈಮಲ್ಲೂ ಕೂಡ ಯಾವಾಗ ಚಾನಲ್ ಮೇಲೆ ಆರೋಪ ಬಂದಿದೆ. ಸೊ ಅಲ್ಲಿ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಅವ್ರ ಕ್ಲಾಸ್ ತಗೊಂಡಿದ್ದಾರೆ. ಬಟ್ ಇವರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ, ನಾಳೆ ಸುದೀಪ್ ಸರ್ ಕೇಳಿದಾಗ ಸೊ ತಪ್ಪಾಯ್ತು ಅಂತ ಫಸ್ಟಿಗೆ ಒಪ್ಕೊಂಡ್ರೆ ಸುದೀಪ್ ಸರ್ ಏನ್ ಹೇಳ್ಬೇಕು, ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಇನ್ ಕೇಸ್ ಜಾನ್ವಿ ಏನಾದರೂ ವಾದ ಆಗಿದೆ ಅದನ್ನ ಮಾಡಕ್ ಹೋದ್ರೆ ಅದು ಇನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ನನ್ನ ಪ್ರಕಾರ ಜಾನ್ವಿ ಅವರು ಇಲ್ಲ ಸರ್ ನಾನು ಹೇಳಿರುವಂಥದ್ದು ಈ ಅರ್ಥದಲ್ಲಿ, ಸೊ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳಿದ್ರೆ ಮುಗ್ದೋಗುತ್ತೆ. ಬಟ್ ಅದನ್ನೇ ಖಂಡಿತವಾಗ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ತಗೊಂಡೋದ್ರೆ ಕ್ಲಾಸ್ ಅಂತೂ ಹೆವಿ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಜಾನ್ವಿ ಅಂಡ್ ಅಶ್ವಿನಿ ಅಗೇನ್ ಇವರಿಬ್ಬರದು ಕೂಡ ಆ ಮೆಣಸಿಕಾಯಿ ಟಾಸ್ಕ್ ಏನಿತ್ತಲ್ಲ, ಸೊ ಅಲ್ಲಿ ಒಪ್ಕೊಂತಾರೆ ಇಬ್ರು ಕೂಡ ಆ ಮೈಕ್ನ ತೆಗೆದಿಟ್ಬಿಟ್ಟು ಸೊ ಒಂದು ಡಿಸ್ಕಷನ್ ಬರ್ತಾರಂತ. ಅಂದ್ರೆ ನಾವು ಇಬ್ರು ಕೂಡ ಈ ಬೇರೆ ಆಗಿದೀವಿ, ದೂರ ಆಗಿದೀವಿ ಅನ್ನೋ ರೀತಿಯಲ್ಲಿ ನಾಟಕ ಮಾಡೋಣ ಅನ್ನೋ ರೀತಿಯಲ್ಲಿ ಮನೆಯವರಿಗೆ ನಮ್ಸಕ್ಕೆ ಒಂದು ಮಾತುಕತೆ ನಡೆದಿರುತ್ತೆ. ಸೊ ಇದ್ರ ಜೊತೆಗೆ ಕೆಲವೊಂದು ಮಾತುಗಳು ಕೂಡ ಆಡಿದಾರಂತೆ ಅಲ್ಲಿ. ಸೊ ಮೈಕ್ನ ತೆಗೆದಿಟ್ಬಿಟ್ಟು ಅದನ್ನ ಅಶ್ವಿನಿ ಅವ್ರು ಒಪ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನನ್ನ ಪ್ರಕಾರ ಕ್ಲಾಸ್ ನಡೆಯುತ್ತೆ ಅಥವಾ ನಡಿಬೇಕು ಅಂತ ನನಗನ್ಸುತ್ತೆ. ಓಕೆ, ಯಾಕಂತಂದ್ರೆ ಇದು ಡ್ರೆಸ್ ಚೇಂಜ್ ರೂಮ್ ಇದೆಯಲ್ಲ, ಅಂದ್ರೆ ಹೆಣ್ಮಕ್ಳಿಗಂತ ಇಟ್ಟಿರುವಂಥದ್ದು, ಅದನ್ನ ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ. ಸೊ ಅದಕ್ಕೆ ಖಂಡಿತವಾಗ್ಲೂ ಒಂದು ವಾರ್ನಿಂಗ್ ಅಂತೂ ಇದ್ದೇ ಇರುತ್ತೆ ಅಂತಾನೆ ಹೇಳ್ತೀನಿ. ಓಕೆ, ಇದಾದ್ಮೇಲೆ 4ನೇ ಪಾಯಿಂಟ್ ಬಂದು, ಸೊ ಜಾನ್ವಿ ಅಂಡ್ ಸುದಿ ಎರಡೆರಡಲ್ಲ ಮೂರು ಬಾರಿ ಕ್ಯಾಪ್ಟನ್ ರೂಮ್ ಒಳಗಡೆ ನುಗ್ಗಿ ರೂಲ್ಸ್ ಬ್ರೇಕ್ ಮಾಡಿದ್ದ ಅಲ್ದೇನೆ, ಸೊ ಅಲ್ಲಿರುವಂತ ಒಂದು ಹಾಲ್ ಆದ್ರೂ ಆಗಿರ್ಬೋದು, ಕಾಫಿ ಪೌಡರ್ ಆದ್ರೂ ಆಗಿರ್ಬೋದು, ಕದ್ಕೊಂಡು ಬಂದು ಕುಡ್ದಿದ್ದಾರೆ, ತಿಂದಿದ್ದಾರೆ. ಓಕೆ, ಇದು ಖಂಡಿತವಾಗ್ಲೂ ತಪ್ಪು. ಜೊತೆಗೆ ಇಷ್ಟು ಮಾಡೋದದ್ಲೆ ಅಲ್ಲಿ ತಪ್ಪನ್ನ ಸೊ ಗಿಲ್ಲಿ ಮತ್ತೆ ರಕ್ಷಿತಾ ಮೇಲೆ ಹಾಕಿದ್ದಾರೆ. ಸೊ ಇದು ಇನ್ನ ತುಂಬಾ ದೊಡ್ಡ ತಪ್ಪು. ಇದರಲ್ಲಿ ಸುದೀಪ್ ಸರ್ ಬಂದೇ ಬರ್ತಾರೆ. ಬಿಕಾಸ್ ತಪ್ಪಾಗಿದೆ ಅಂದಮೇಲೆ ಅದು ಒಂದು ತಪ್ಪ, ಇನ್ನೊಂದು ಬೇರೆಯವ್ರ ಮೇಲೆ ಹಾಕ್ತಿರೋಂಥದ್ದು ಇನ್ನೊಂದು ತಪ್ಪು. ಸೊ ಅಲ್ಲಿ ನನ್ನ ಪ್ರಕಾರ ಗಿಲ್ಲಿ ಹೋಗಿದ್ದಂತೆ, ಬಟ್ ಅದು ಅರ್ಧ ಯಾರೋ ತೆಗ್ದಿದ್ದಾದ್ಮೇಲೆ ಅವ್ನು ತಗೊಂಡಿದ್ದಾನಂತೆ, ಅದು ಕ್ಲಾರಿಟಿ ಇಲ್ಲ ಗಿಲ್ಲಿ ಹೋಗಿರೋಂಥದ್ದು. ಬಟ್ ಜಾನ್ವಿ ಅಂಡ್ ಸುದಿ ಅಂತೂ ಪಕ್ಕ ಹೋಗಿದ್ದಾರೆ. ಇದ್ರ ಜೊತೆಗೆ ಅಶ್ವಿನಿ ಅವರು ಕೂಡ ಅಲ್ಲಿ ಇದ್ರು, ಸೊ ಅವರು ಕೂಡ ತಪ್ಪು ಅಂತ ಹೇಳಿಲ್ಲ. ಸೊ ಅದನ್ನ ಅಟ್ಲೀಸ್ಟ್ ಹೇಳ್ಬೇಕಾಗಿತ್ತು ಅಶ್ವಿನಿ ಅವರು ಕೂಡ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ಇದರಲ್ಲಿ ಸೂರಜ್ನು ಕೂಡ ತಗೊಂಡ್ ಬರುವಂತ ಪ್ರಯತ್ನ ನಡೆದಿತ್ತು. ಬಟ್ ಸೂರಜ್ ಅಂತ ನಾನು ಈ ಆಟಕ್ಕಿಲ್ಲ ಅಂತ ಹೇಳ್ದ. ಸೊ ನನ್ನ ಪ್ರಕಾರ ಸೂರಜ್ ಕೇಳ್ತಾರೆ, ಸೊ ಈ ತರ ತಪ್ಪು ಮಾಡಿದಾರೆ ಅಂತಂದಾಗ, ಸೊ ತಪ್ಪು ಮಾಡಿದಾರೆ ಅಂತ ಅವನಂತೂ ಒಪ್ಕೊತಾನೆ, ಅವನು ಹೇಳ್ತಾನೆ. ಸೊ ಇವರಿಗೆ ನನ್ನ ಪ್ರಕಾರ ಕ್ಲಾಸ್ ಇರುತ್ತೆ. ನನ್ನ ಪ್ರಕಾರ ಕ್ಲಾಸ್ ಅಲ್ದೇನೆ ಬೇರೆ ಪನಿಷ್ಮೆಂಟು ಕೊಡ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಲಾಸ್ಟ್ ವೀಕಲ್ಲಿ ಹೇಳಿದ್ರು, ಸೊ ಬಿಗ್ ಬಾಸ್ ರೂಲ್ಸ್ ಅಂತ ಬಂದಾಗ ಸೊ ಏನೇನಿದೆ ಸೊ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು, ಇಲ್ಲ ಅಂತಂದ್ರೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನ ಇವರು ಅಗೇನ್ ತಿರ್ಗಾ ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದು ಎರಡೆರಡಲ್ಲ ಮೂರು ಸಾರಿ ಮಾಡಿದ್ದಾರೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಅದನ್ನ ಕ್ಲಾಸ್ ತಗೊಂತಾರೆ ಅಂತ. ಓಕೆ, ಸೊ ಇದಾದ್ಮೇಲೆ ರಕ್ಷಿತಾ ಅಂಡ್ ಗಿಲ್ಲಿ, ಸೊ ನಿನ್ನೆ ನಡೆದಂತ ಒಂದು ಟಾಸ್ಕ್ ಅಲ್ಲಿ ಅವರಿಬ್ಬರು ಮಾತುಕತೆ ಆಡಿರುವಂತದ್ದು. ಅಲ್ಲಿ ಸುಮಾರು ಜನ ಇವಾಗಲೂ ಕೂಡ ಹೇಳ್ತಾರೆ ಫ್ಯಾನ್ಸ್ಗಳದ್ದು ಏನು ಅಂತಂದ್ರೆ, ಗಿಲ್ಲಿ ಅಭಿಮಾನಿಗಳು ಅಥವಾ ರಕ್ಷಿತಾ ಅಭಿಮಾನಿಗಳು ಅಥವಾ ಬಿಗ್ ಬಾಸ್ ಸಪೋರ್ಟರ್ಸ್ಗಳು ಅಲ್ಲಿ ಏನು ಹೇಳೇ ಇಲ್ಲ. ಒಂದು ಅಷ್ಟೊಂದು ಯಾಕೆ ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಓವರ್ ಆಗಿ ಆಡ್ತಿದ್ದೀರಾ ನೀವು, ಅವ್ರಿಬ್ರು ಕೂಡ ಹೇಟ್ ಮಾಡ್ತಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೀತಾ ಇದೆ. ಬಟ್ ಏನ್ ಗೊತ್ತಾ, ಒಂದು ಸೀರಿಯಸ್ ಆಗಿರುವಂತ ಒಂದು ಟಾಸ್ಕ್ ನಡೀತಾ ಇದೆ, ಡಿಸ್ಕಷನ್ ನಡೀತಿದೆ ಅಂತಂದಾಗ ಸೊ ಬೇರೆ ಒಂದು ಟೀಮ್ ಜೊತೆಗೆ ಹೋಗಿ ಸೊ ಆ ತರ ಡಿಸ್ಕಷನ್ ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು. ಓಕೆ, ಗಿಲ್ಲಿ ಏನಿದಾನೆ ಅವ್ರ ಟೀಮ್ ಜೊತೆಗೆ ಎಷ್ಟು ಸೀರಿಯಸ್ ಆಗಿರ್ಬೇಕು ಆ ಒಂದು ಟಾಸ್ಕ್ ಅಲ್ಲಿ ಅಷ್ಟು ಸೀರಿಯಸ್ ಆಗಿದ್ದ. ಬಿಕಾಸ್ ಆ ಟಾಸ್ಕ್ ಮುಖ್ಯವಾದಂಥದ್ದು. ಅಲ್ಲಿ ಆಲ್ರೆಡಿ ಬಿಗ್ ಬಾಸ್ ಅವ್ರು ಹೇಳಿದ್ರು ಈ ಒಂದು ಟಾಸ್ಕ್ ನ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ಅಂತ ಹೇಳಿ. ಸೊ ಟಾಸ್ಕ್ ಎಂಡ್ ಅಂದ್ರೆ ಬಿಗ್ ಬಾಸ್ ಅವ್ರು ಹೇಳಿರುವಂಥದ್ದು. ಸೊ ಅಷ್ಟಾದ್ಮೇಲೂ ಕೂಡ ಅಗೇನ್ ಬೇರೆ ತಂಡದ ಜೊತೆಗೆ ಹೋಗಿ ರಕ್ಷಿತಾ ಡಿಸ್ಕಷನ್ ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು ಅಂತ ಹೇಳ್ತೀನಿ. ಆಮೇಲೆ ಅಲ್ಲಿ ಗಿಲ್ಲಿ ಏನು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅಲ್ಲಿದ್ದಂಥ ಅಶ್ವಿನಿಗಾದ್ರಾಗಿರ್ಬೋದು ಟೀಮ್ ಅವ್ರಿಗೆ ಸೊ ಅನ್ಸುತ್ತೆ ಗಿಲ್ಲಿ ಮಾಡುವಂಥ ಕ್ವಾಟ್ಲೆಯಿಂದ ಏನಾದರೂ ಹೇಳ್ಕೊಡ್ಬೋದೇನೋ ಅಂತ ಅನ್ಸುತ್ತೆ. ಸೊ ಅಲ್ಲಿ ಅವ್ರಿಗೆ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ, ಏನು ಹೇಳ್ತಾನೆ ಏನು ಹೇಳಲ್ಲ ಅನ್ನೋ ಕೇಳ್ಕೊಳಕ್ಕೆ. ಸೊ ಅದನ್ನು ಬೇರೆ ಕಿವಿಲಲ್ಲಿ ಹೇಳ್ತಿದ್ದಾನೆ. ಅದು ಕಿವಿಲಿ ಹೇಳುವಂಥದ್ದು ಬಿಗ್ ಬಾಸ್ ರೂಲ್ಸ್ ಪ್ರಕಾರ ತಪ್ಪು. ಪಿಸು ಧ್ವನಿ ಆದ್ರಾಗಿರ್ಬೋದು, ಸನ್ನೆ ಮೂಲಕ ಆದ್ರಾಗಿರ್ಬೋದು, ಸೊ ಕಿವಿನಲ್ಲಿ ಹೇಳುವಂಥದ್ದು, ಮೈಕ್ನ ತಪ್ಪಿಸಿ ಹೇಳುವಂಥದ್ದು ಖಂಡಿತವಾಗ್ಲೂ ತಪ್ಪಿದೆ ಅದು. ಸೊ ಅದು ಗಿಲ್ಲಿ ಅಲ್ಲ, ಬೇರೆ ಯಾರು ಮಾಡಿದ್ರು ಕೂಡ ತಪ್ಪಿದೆ. ಸುಮಾರು ಜನ ಹೇಳ್ತಾ ಇದ್ರು ಅಶ್ವಿನಿ, ಜಾನ್ವಿ, ರಾಶಿಕಾ ಯಾರೋ ಮೈಕ್ನ ಹಿಂಗೆ ಆಫ್ ಮಾಡ್ಕೊಂಡು ಮಾಡ್ತಿದ್ರಂತೆ. ಸೊ ಆ ಥರ ಏನಾದರೂ ಕಂಡು ಬಂದರೆ ಖಂಡಿತವಾಗ್ಲೂ ಅದನ್ನ ಕ್ಲಾಸ್ ಇದ್ದೇ ಇರುತ್ತೆ. ಓಕೆ, ಯಾರನ್ನೂ ಕೂಡ ಬಿಡಲ್ಲ ಬಿಗ್ ಬಾಸ್ ಅವರು, ಬಿಡಬಾರ್ದು ನನ್ನ ಪ್ರಕಾರ. ಸೊ ಅದಕ್ಕೋಸ್ಕರ ಮೇ ಬಿ ರಕ್ಷಿತಾ ಅಂಡ್ ಗಿಲ್ಲಿಗೆ ಒಂದು ಕ್ಲಾಸ್ ಇರಬಹುದು ಚಿಕ್ಕದಾಗಿ ಅಂತ ಅನ್ಸುತ್ತೆ. ಯಾಕಂದ್ರೆ ಪದೇ ರಿಪೀಟ್ ಆಗ್ತಿರೋದ್ರಿಂದ ಟಾಸ್ಕ್ ಅಂತ ಬಂದಾಗ ಗಿಲ್ಲಿದು ಸೊ ಸೀರಿಯಸ್ನೆಸ್ ಎಲ್ಲೋ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಗಿಲ್ಲಿಗೆ ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಿಟ್ಟರೆ ಮೇ ಬಿ ಅಂಥ ದೊಡ್ಡ ವಿಷಯಗಳು ಯಾವ ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಮುಖ್ಯವಾಗಿ ಇದನ್ನ ಬಿಟ್ಟು ಬೇರೆ ಮಾತಾಡಬಹುದು ಅಂತಂದರೆ, ಈ ಏನು ಟಾಸ್ಕ್ ವಿನ್ ಆದಮೇಲೆ ಸೊ ಅಲ್ಲಿ ಯಾರನ್ನ ಸ್ವ್ಯಾಪ್ ಮಾಡಬೇಕು ಅಂದಾಗ ಡಿಸ್ಕಷನ್ ಮಾಡಿದ್ರಲ್ಲ, ಸೊ ಫಸ್ಟ್ ಒಂದು ಡಿಸ್ಕಷನ್ ಟೈಮಲ್ಲಿ ರಕ್ಷಿತಾ ಕಿತ್ತಾಟ ಆಯಿತು. ರಕ್ಷಿತಾ ಅಲ್ಲಿ ಬಿಟ್ಟು ಕೊಡಲೇ ಇಲ್ಲ. ಆ್ಯಂಡ್ ರಕ್ಷಿತಾದ ಒಂದು ಡಿಸಿಷನ್ ಬಗ್ಗೆ ಕ್ವಶನ್ ಬರ್ಬೋದು. ಬಿಕಾಸ್ ಒಂದ್ಸರಿ ಹೇಳ್ತಾರೆ ಸೊ ವೀಕ್ ಇರೋರು ನಾಮಿನೇಟ್ ಆಗಬೇಕು ಅಂತಾರೆ, ಒಂದ್ಸರಿ ನೋಡಿದ್ರೆ ವೀಕ್ ಇರೋನ್ನ ಸುದಿನೇ ತೊಗೊಂಡೋಗಿ ಸೇಫ್ ಮಾಡ್ತಾರೆ. ಅದು ಅವ್ರದ್ದೇ ಡಿಸಿಷನ್ ಆಗಿರುತ್ತೆ, ರಕ್ಷಿತಾ ಅವ್ರದ್ದೇನೆ. ಆ್ಯಂಡ್ ರಘು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಬಿಕಾಸ್ ಅವ್ರು ಹಂಗೆ ನೋಡೋಕೆ ಹೋದ್ರೆ ಕಂಪ್ಯಾರಿಟಿವ್ಲಿ ತೊಗೊಳಕ್ಕೆ ಹೋದ್ರೆ ರಘು ಅವ್ರು ಚೆನ್ನಾಗಿ ಆಡ್ತಿದ್ರು.
ವೀಕ್ ಮೀನ್ಸ್ ಅವ್ರು ಚೆನ್ನಾಗಿ ಆಡ್ತಾ ಇಲ್ಲ, ಸ್ಟ್ರಾಂಗ್ ಇದ್ದಾರೆ ಮೀನ್ಸ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಸೊ ಹೀಗಂದಾಗ ಸೊ ನಾಮಿನೇಟ್ ಮಾಡಬೇಕಾಗಿರೋದು ಯಾರನ್ನ? ಸೊ ಚೆನ್ನಾಗಿ ಆಡದೇ ಇರೋರನ್ನ. ಹಾಗಿದ್ ಮಾತ್ರಕ್ಕೆ ಸುದ್ದಿನ ಏನಕ್ಕೆ ಸೇವ್ ಮಾಡಿದ್ರು ಅನ್ನೋದು ಬರುತ್ತೆ ಸೊ ರಕ್ಷಿತಾಗೆ. ಸೊ ರಕ್ಷಿತಾ ಏನು ಆನ್ಸರ್ ಮಾಡ್ತಾರೋ ಗೊತ್ತಿಲ್ಲ, ಆಲ್ರೆಡಿ ಒಪ್ಕೊಂಡಿದ್ದಾರೆ ಮಿಸ್ಟೇಕ್ ಆಗಿದೆ ಅಂತ. ಬಟ್ ಸುದೀಪ್ ಸರ್ ಮೇ ಬಿ ಈ ಒಂದು ಚರ್ಚೆ ಅಂತ ವಿಷಯ ಬಂದಾಗ ಸೊ ಸ್ವ್ಯಾಪ್ ಮಾಡುವಂಥದ್ರ ಬಗ್ಗೆ, ಯಾಕಂದ್ರೆ ವಾದ ಪ್ರತಿವಾದ ಸಿಕ್ಕಾಪಟ್ಟೆ ಆಗಿದೆ ಈ ಒಂದು ವಾರದಲ್ಲಿ. ಸೊ ಅದ್ರ ಬಗ್ಗೆ ಮೇ ಬಿ ಎತ್ತರ ಅಂತ ಅನ್ಕೊಂತೀನಿ. ಎತ್ಕೊಂಡಾಗ ರಕ್ಷಿತಾನ ಕ್ವಶನ್ ಮಾಡೇ ಮಾಡ್ತಾರೆ. ಅಂಡ್ ರಾಶಿಕಾಗೆ, ಬಿಕಾಸ್ ರಾಶಿಕಾಗೆ ಸೇವ್ ಮಾಡ್ತೀವಿ ಅಂತ ಅಂದಮೇಲೆ ಸ್ಪಂದನನೇ ತಗೊಂಡ್ ಬರಬೇಕು ಅನ್ನೋದು ಏನಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಜಸ್ಟಿಫಿಕೇಶನ್ ಕೇಳ್ತಾರೆ ರಾಶಿಕಾಗೆ. ಸೊ ಅದು ಏನು ಹೇಳ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಬಿಕಾಸ್ ಇಡೀ ತಂಡ ಸೊ ಅವ್ರ ಹಿಂದೆ ನಿಂತ್ಕೊಂಡು ನೀವು ಸೇವ್ ಆಗಲಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಬಟ್ 9ನೇ ಮೇರೆಗೆ ಅವರು ಇವ್ರು ಯಾರನ್ನ ಸ್ಪಂದನ ಬಿಟ್ಟು ಸೊ ಇಲ್ಲಿ ಅಭಿ ಅವ್ರನ್ನ ತಗೊಂಡ್ ಬರಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ರಕ್ಷಿತಾ ಅಂಡ್ ರಾಶಿಕಾ ಅವರಿಬ್ರು ಸ್ಪಂದನೇ ಬರಬೇಕು ಅಂತ ಕುತ್ಕೊಂಡ್ರು. ಅದು ಯಾಕೆ ಅಷ್ಟೊಂದು ಹಠ? ಬಿಟ್ಕೊಡ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಅಂತ ಹೇಳ್ತೀನಿ. ಅಥವಾ ರಾಶಿಕಾ ಏನಾದ್ರು ವ್ಯಾಲಿಡ್ ರೀಸನ್ ಕೊಟ್ರೆ ಸೊ ಮೇ ಬಿ ರಾಶಿಕಾ ಕಡೆಗೆ ಆ ಒಂದು ವಾದ ಗೆಲ್ಬಹುದು ಅಂತ ಅನ್ಸುತ್ತೆ. ಓಕೆ, ಸೊ ಇಷ್ಟು ಒಂದು ಅಂದ್ರೆ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಅಂಡ್ ಯಾವ್ಯಾವ ವಿಷಯಗಳ ಬಗ್ಗೆ ಪಂಚಾಯತಿನ ಚರ್ಚೆ ಆಗಬೇಕು ಅಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಪಾಯಿಂಟ್ಸ್ ಗಳನ್ನ ಕೂಡ ಹಾಕಿ ಅಂತ ಕೇಳ್ಕೊಂತೀನಿ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.